ಈ ಚಿತ್ರದ ಜರ್ನಿ ಶುರುವಾಗಿದ್ದು 4 ವರ್ಷದ ಹಿಂದೆ. ಗೆಳೆಯ ಡಾಲಿ ಧನಂಜಯ ಈ ನಾವು ಬರೆದಿದ್ದು, ನಾನು ಮತ್ತೆ ನಾಗಭೂಷಣ್ ದೇಶಪಾಂಡೆ ಇಬ್ರು ಸೇರಿ ಬರೆದ ಒಂದು ಸ್ಕ್ರೀನ್ ಪ್ಲೇನ ಇದು ಚೆನ್ನಾಗಿದೆ ಅಂತ ನಮ್ಮನ್ನ ಕರ್ಕೊಂಡು ಹೋಗಿ ಕಾರ್ತಿಕ್ ಅವ್ರನ್ನ ಭೇಟಿ ಮಾಡಿಸಿದ್ದು. ಆವತ್ತಿನಿಂದ ಇವತ್ತಿನ ತನಕ ತುಂಬ ಭೇಟಿಗಳಾಗಿದೆ, ತುಂಬ ಮೀಟಿಂಗ್ಗಳಾಗಿದೆ. ಅದೆಲ್ಲದರ ನಂತರ ಈಗ 4 ವರ್ಷದ ನಂತರ ಈಗ ಸಿನಿಮಾನ ಶುರು ಮಾಡ್ತಾ ಇದ್ದೀವಿ. ಒಂದು ಕ್ವಿಂಟ್ ಎಸೆನ್ಷಿಯಲ್ ಮೈಸೂರು ಸಿನಿಮಾ ಇದು. ಮೈಸೂರಿನಲ್ಲಿ ಬೇಸ್ ಆಗಿರೋ ಸಿನಿಮಾ. 2001ರಿಂದ 2011ರವರೆಗೂ ನಡೆಯೋ ಕಥೆ. ಹಾಗೂ 2001ರಿಂದ 2011ರವರೆಗೂ ಏನೇನೆಲ್ಲ ತುಂಬ ಇಂಪಾರ್ಟೆಂಟ್ ಇವೆಂಟ್ಸ್ ಆಗಿದೆ ನಮ್ಮ ಕರ್ನಾಟಕದಲ್ಲಿ, ಹಿಸ್ಟಾರಿಕಲ್ ಆಗಿರ್ಬೋದು, ಅದು ಬೇರೆ ಯಾವುದೇ ಥರದ ಇವೆಂಟ್ಸ್ ಆಗಿರ್ಬೋದು, ಅದೆಲ್ಲವೂ ನಮ್ಮ ಕಥೆಯ ಪಾತ್ರಕ್ಕೆ ಹೊಂದ್ಕೊಂಡಿದೆ, ತಳಕು ಹಾಕ್ಕೊಂಡಿದೆ. ಸೊ ಒಂದು ವಿಶೇಷವಾದಂಥ ಒಂದು ಕಥೆ. ಹಾಗೂ ಈ ಕಥೆನ ಮೊದಲನೇ ಸತಿ ನಾನು ಸಂಚಿತ್ ಅವ್ರಿಗೆ ಹೇಳಿದಾಗ ಅವರು ಮೊದಲನೇ ಮೀಟಿಂಗ್ನಲ್ಲೇ ಇದನ್ನ ಮಾಡೋಣ, ಇದು ತುಂಬ ಎಕ್ಸೈಟಿಂಗ್ ಆಗಿದೆ ಅಂತ ಹೇಳಿದ್ರು. ಅದನ್ನ ಫೆಸಿಲಿಟೇಟ್ ಮಾಡಿದ್ದು ಕಾರ್ತಿಕ್ ಮತ್ತು ಯೋಗಿ ಅವರು. ಆ್ಯಂಡ್ ಅದಾದ ನಂತರ ದ ಬಿಗ್ಗೆಸ್ಟ್ ಒಂದು ಥ್ರಿಲ್ಲಿಂಗ್ ಎಕ್ಸ್ಪೀರಿಯನ್ಸ್ ಏನು ಅಂತಂದರೆ, ನಾವು ಬರೆದಿರೋ ಕಥೆನ ಸುದೀಪ್ ಸರ್ಗೆ ನರೇಟ್ ಮಾಡಿದ್ದು ಒಂದು ತುಂಬ ಥ್ರಿಲ್ಲಿಂಗ್ ಎಕ್ಸ್ಪೀರಿಯನ್ಸ್ ಅದು. ಅದನ್ನು ನಾನು ಯಾವತ್ತೂ ಮರೆಯೋಕ್ಕಾಗಲ್ಲ. ಸುದೀಪ್ ಸರ್ ಮತ್ತು ಪ್ರಿಯಾ ಮ್ಯಾಮ್ಗೂ ಇವತ್ತು ನಾನು ಥ್ಯಾಂಕ್ಸ್ ಹೇಳಬೇಕು. ಪ್ರಿಯಾ ಮ್ಯಾಮ್ ಇವತ್ತಿಲ್ಲ, ಆದರೆ ಸುದೀಪ್ ಸರ್ ಬಂದು ಕ್ಲಾಪ್ ಮಾಡಿದ್ದಾರೆ. ಅದಲ್ಲದೆ ಅವರು ನಮಗೆ ತುಂಬ ಟೈಮ್ ಕೊಟ್ಟಿದ್ದಾರೆ, ಸ್ಕ್ರೀನ್ ಪ್ಲೇಗೆ ಮತ್ತು ಕಥೆ ಡಿಸ್ಕಷನ್ಗೆ ಕ್ಲಾಪ್ ಮಾಡಿದ್ದಾರೆ, ಎಲ್ಲರಿಗೂ ಹರಿಸಿದ್ದಾರೆ. ಹಾಗೆ ಅವರು ಬರೀ ಈ ಫಂಕ್ಷನ್ಗೆ ಬಂದಿದ್ದಷ್ಟೇ ಅಲ್ಲ, ನಮ್ಮ ಜೊತೆಗೆ ಕೂತು ಪ್ರತಿಯೊಂದು ದೃಶ್ಯದ ಬಗ್ಗೆನೂ ಡಿಟೇಲ್ ಆಗಿ ಡಿಸ್ಕಸ್ ಮಾಡಿದ್ದಾರೆ. ನಾನು ಮತ್ತು ಸಂಚಿತ್ ಅವರು ಮತ್ತು ಕಾರ್ತಿಕ್, ಯೋಗಿ ಎಲ್ಲರೂ ಕೂತು ಡಿಸ್ಕಸ್ ಮಾಡಿದ್ದೀವಿ. ಸೊ ಅದೆಲ್ಲದರ ಫಲವಾಗಿ ಇವತ್ತು ನಾವು ಮುಹೂರ್ತ ಮಾಡ್ತಾ ಇದ್ದೀವಿ. ಸೊ ನಿಮ್ಮೆಲ್ಲರ ಸಪೋರ್ಟ್ ಬೇಕು, ನಿಮ್ಮೆಲ್ಲರ ಆಶೀರ್ವಾದ ಬೇಕು. ಒಂದು ಹೊಸ ತಂಡ, ನಾನೊಬ್ಬ ಹೊಸ ನಿರ್ದೇಶಕ, ಹೊಸ ನಾಯಕ ನಟ. ಹಾಗೂ ಕಾಜಲ್ನ ನೀವೆಲ್ಲರೂ ಪೆಪೆ ಚಿತ್ರದಲ್ಲಿ ನೋಡಿದ್ದೀರಾ, ತುಂಬ ಒಳ್ಳೆಯ ನಟಿ. ಹಾಗೂ ಇಲ್ಲಿ ಕೂತಿರೋ ಎಲ್ಲ ಜನರು ತುಂಬ, ಎಲ್ಲ ಟೆಕ್ನಿಷಿಯನ್ಸ್ನು ತುಂಬ ಸೀನಿಯರ್ಸ್. ನಾನೊಬ್ಬ ಮೊದಲನೇ ಅಂದರೆ ಹೊಸ ಪರಿಚಯದ ನಿರ್ದೇಶಕನಾಗಿ ನನಗೆ ಈ ಥರದ ಒಂದು ತಂಡ ಸಿಗೋದಕ್ಕೆ ಸಾಧ್ಯ ಆಗಿದ್ದು ಸುಪ್ರಿಯಾನ್ವಿ ಸಂಸ್ಥೆ ಮತ್ತು KRG ಸಂಸ್ಥೆ ಕಡೆಯಿಂದ. ಇಲ್ಲ ಅಂದಿದ್ರೆ ನಾನು ಶೇಖರ್ ಸರ್ ಜೊತೆಗಾಗಿರ್ಬೋದು, ವಿಶ್ವಾಸ್ ಅವ್ರ ಜೊತೆಗೆ, ಚರಣ್ ಅವ್ರ ಜೊತೆಗೆ ಕೆಲಸ ಮಾಡ್ತೀನಿ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಇದೆಲ್ಲ ಫೆಸಿಲಿಟೇಟ್ ಆಗಿದ್ದು ಈ 2 ಸಂಸ್ಥೆಗಳಿಂದ. ಅವ್ರಿಗೆ ನಾನು ಧನ್ಯವಾದ ಹೇಳ್ತಾ ಇದ್ದೀನಿ. ಹಾಗೂ ಇದು ಫೆಬ್ರವರಿ 10ರಿಂದ ನಾವು ಚಿತ್ರೀಕರಣಕ್ಕೆ ಹೋಗ್ತಾ ಇದ್ದೀವಿ. ಆಲ್ಮೋಸ್ಟ್ ಒಂದು 90% ಚಿತ್ರೀಕರಣ ನಾವು ಮೈಸೂರಿನಲ್ಲೇ ಮಾಡ್ತಾ ಇದ್ದೀವಿ. ಆಗಲೇ ಹೇಳಿದ ಹಾಗೆ 2001ರಿಂದ 2011ರವರೆಗೂ ನಡೆಯೋ ಒಂದು ಕಥೆ, ಒಂದು ವಿಶೇಷವಾದ ಒಂದು ಕಥೆ, ಮೈಸೂರಿನ ಜನರ ಕಥೆ. ಹಾಗೂ ಆ ಜನರ ನಡುವೆ ಒಬ್ಬ ಯುವಕ ಎದ್ದು ನಿಲ್ತಾನೆ, ಹಾಗೂ ಅವನು ಎದ್ದು ನಿಂತ ಕಥೆ ಇದು. ಸೊ ಫೆಬ್ರವರಿ 5ನೇ ತಾರೀಕು ನಾವು ಒಂದು ನಮ್ಮ ಟೈಟಲ್ ಮತ್ತು ನಮ್ಮ ಒಂದು ಸಣ್ಣ ಗ್ಲಿಂಪ್ಸ್ನ ಕೂಡ ರಿಲೀಸ್ ಮಾಡ್ತಾ ಇದ್ದೀವಿ. ಅವತ್ತು ಸಂಚಿತ್ ಅವರ ಹುಟ್ಟದ ಹಬ್ಬ ಕೂಡ. ಸೊ ಅದರ ಪ್ರಯುಕ್ತ ನಾವು ಅವತ್ತು ಬಿಡೋಣ ಅಂತ ಇವತ್ತು ಮುಹೂರ್ತ ಮಾಡಿದ್ದೀವಿ. ಸೊ ಧನ್ಯವಾದಗಳು, ಈ ಸಪೋರ್ಟ್ ಹಿಂಗೆ ಇರಲಿ. ಆ್ಯಂಡ್ ಅಗೈನ್ ಥ್ಯಾಂಕ್ ಯು ಟು ಆಲ್ ದ ಮೆಂಬರ್ಸ್ ಆಫ್ ದ ಮೀಡಿಯಾ ಇವತ್ತು ಇಲ್ಲಿಗೆ ಬಂದಿದ್ದಕ್ಕೆ.